ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಸಾರ. ಸೊ ಇವತ್ತು ವಿಡಿಯೋಲಿ ಒಂದು ಸಿಂಪಲ್ ಆ್ಯಂಡ್ ಈಸಿ ಡಿಸೈನ್ ತೋರಿಸ್ಕೊಡಕ್ಕೆ ಹೋಗ್ತೀನಿ. ಬಿಗಿನರ್ ಫ್ರೆಂಡ್ಲಿ ಇರುತ್ತೆ, ಒಂದು ಬಜೆಟ್ ಫ್ರೆಂಡ್ಲಿ. ನಮ್ಮ ಡಿಸೈನಲ್ಲಿ ನಮ್ಮ ಕ್ಯಾಟ್ಲಾಗ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಇರೋ ಡಿಸೈನ್ ಇದೇ ಡಿಸೈನು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚಿಕ್ಕ ಚಿಕ್ಕ ಹೂಮ ಥರ ಬರುತ್ತೆ. ಸೊ ಎಲ್ಲ ಸಾರೀಸ್ಗೂ ಮ್ಯಾಚ್ ಆಗೋ ಥರ ಒಂದು ಸಿಂಪಲ್ ಡಿಸೈನ್. ಸೊ ಫಸ್ಟು ಇದಕ್ಕೆ ಟ್ರೇಸಿಂಗ್ ಬೇಕಾಗಿಲ್ಲ. ಸೊ ಡೈರೆಕ್ಟಾಗಿ ಮೆಷರ್ಮೆಂಟ್ಸ್ ಮಾರ್ಕ್ ಮಾಡಿದ ತಕ್ಷಣ ಡಬಲ್ ಲೈನ್ ಚೈನ್ ಸ್ಟಿಚ್ ಹಾಕಿ ಫಿನಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೋಡಿದರೆ ಶುಗರ್ ಬೀಟ್ಸ್ ಒಂದು ಲೈನ್ ಕೊಡ್ತಾ ಇದ್ದೀನಿ. ಸೊ ಎಲ್ಲ ಜನ ನನ್ನ ಹತ್ರ ಕೇಳೋದು ಶುಗರ್ ಬೀಟ್ಸ್ ಏನು ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅಂತಾನೆ. ಸೊ ಶುಗರ್ ಬೀಟ್ಸ್ ನೋಡಿದರೆ ನಾನು ಪರ್ಸ್ನಲಿ ಎ ಸ್ಟಾರು, ಜಬ್ಲೋ ಮ್ಯಾಕ್ಸು ಮತ್ತು ಪ್ರಿಸ್ಟೋ ಬ್ರ್ಯಾಂಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ. ಸೊ ಮತ್ತು ಹೊಸ ಬ್ರ್ಯಾಂಡ್ ಬಂದ್ರೂ ನಾನು ಇಮಿಡಿಯೇಟ್ಲಿ ಟ್ರೈ ಮಾಡ್ತೀನಿ, ಬಿಕಾಸ್ ಇನ್ನೂ ಬೆಟರ್ ಕ್ವಾಲಿಟಿ ಇರುತ್ತೆ ಅಂತ ನಾನು ಯಾವಾಗಲೂ ಚೆಕ್ ಮಾಡ್ತಾ ಇದ್ದೀನಿ. ಮತ್ತು ನನಗೆ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂದ ಜಾಸ್ತಿ ಜನ ಸ್ಯಾಂಪಲ್ ಪೀಸ್ನು ಕೊಡ್ತಾರೆ. ಸೊ ಅದಕ್ಕಿಂತ ನಾನು ಹೊಸ ಮೆಟೀರಿಯಲ್ಸ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗೇ ಇರುತ್ತೆ. ಬಟ್ ಮೇಂಟೆನೆನ್ಸ್ ಆಫ್ ದ ಬ್ಲೌಸ್ನು ತುಂಬ ಇಂಪಾರ್ಟೆಂಟು. ನೀವು ಪ್ರಾಪರಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಅದು ಫೇಡ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡೋದನ್ನು ಇಂಪಾರ್ಟೆಂಟು, ಮತ್ತು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡೋದನ್ನು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿದರೆ ನಾನು ಒಂದು ರೌಂಡ್ ಬೀಡ್ಸು ಮತ್ತು ಈ ವೀಡ್ ಬೀಡ್ಸು ಇದು ಎರಡು ಯೂಸ್ ಮಾಡಿ ಫಸ್ಟ್ ಬೇಸ್ ಕ್ರಿಯೇಟ್ ಮಾಡ್ತೀನಿ. ಸೊ ಈ ಥರ ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ನೀವು ಲರ್ನ್ ಮಾಡೋದ್ರಿಂದ ಈಸಿಯಾಗಿ ಒಂದು ಡಿಸೈನ್ ಹಾಕ್ಬೋದು, ಮತ್ತು ಫಿನಿಶಿಂಗ್ನು ಪ್ರೊಫೆಷ್ನಲಾಗಿ ಮಾಡ್ಬೋದು. ಸೊ ಸುಮ್ಮನೆ ಜಸ್ಟ್ ಯೂಟ್ಯೂಬ್ ನೋಡಿ ಲರ್ನ್ ಮಾಡೋದಕ್ಕೇನು, ಪ್ರೊಫೆಷ್ನಲಾಗಿ ಒಂದು ಕ್ಲಾಸ್ಗೆ ಹೋಗಿ ಲರ್ನ್ ಮಾಡೋದಕ್ಕೇನು ಇದೇ ಡಿಫ್ರೆನ್ಸ್ ಇರುತ್ತೆ. ಸೊ ನನ್ನ ಕ್ಲಾಸಲ್ಲಿ ಮೇಯ್ನ್ಲಿ ನೋಡಿದರೆ ಎಲ್ಲ ಟೆಕ್ನಿಕ್ಸ್ ಆ್ಯಂಡ್ ಟಿಪ್ಸು ಎಲ್ಲ ತೋರಿಸ್ಕೊಡ್ತೀನಿ. ಸೊ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ಡೀಟೇಲ್ಡಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಎಸ್ಪೆಷಲಿ ಸ್ಟಿಚಸ್ ಮಾತ್ರ ಇಲ್ಲ, ಸ್ಟಿಚಸ್ನೆಲ್ಲ ಹೆಂಗೆ ಡಿಸೈನಲ್ಲಿ ಅಪ್ಲೈ ಮಾಡ್ಬೋದು. ಯಾಕಂದರೆ ಡಿಸೈನಲ್ಲಿ ಅಪ್ಲೈ ಮಾಡುವಾಗಲೇ ನಿಮಗೆ ಅದು ಹೆಂಗೆ ಡಿಸೈನ್ ಕ್ರಿಯೇಟ್ ಮಾಡಬೇಕಂತ ಒಂದು ಐಡಿಯಾ ಬರುತ್ತೆ. ಸೊ ಇದರಲ್ಲಿ ನೋಡಿದರೆ ಹೂಮ ಡಿಸೈನ್ ಹಾಕಕ್ಕೆ ಹೋಗ್ತೀವಿ. ಬಟ್ ಎಲ್ಲ ಜನರು ಮೋಸ್ಟ್ಲಿ ಏನು ಯೋಚನೆ ಮಾಡ್ತಾರೆ, ಅವು ಸಪ್ರೇಟಾಗಿ ಹೂಮ ಬಂದು ಕ್ರಿಯೇಟ್ ಮಾಡ್ತಾರೆ. ಬಟ್ ಈ ಥರ ಒಂದು ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ನೀವು ಯೂಸ್ ಮಾಡಿದರೆ ಆ ಪರ್ಫೆಕ್ಟಾಗಿ ಆ ಡಿಸೈನ್ ಫಿನಿಶಿಂಗು ನಿಮಗೆ ಬರುತ್ತೆ. ಫಸ್ಟ್ ನಾನು ನೋಡಿ ಬೇಸ್ ಲೈನ್ ಕ್ರಿಯೇಟ್ ಮಾಡಿದೆ ಅಲ್ವಾ. ಸೊ ಬೇಸ್ ಲೈನ್ ಕ್ರಿಯೇಟ್ ಮಾಡಿದ ತಕ್ಷಣ ಇವಾಗ ಪೆಟಲ್ಸ್ ಕ್ರಿಯೇಟ್ ಮಾಡಬೇಕು. ಸೊ ಪೆಟಲ್ಸ್ಗೆ ಫಸ್ಟ್ ಅಗೇನ್ ನಾನು ನೋಡಿ ಸೆಂಟರ್ ಪೆಟಲ್ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಸೈಡ್ ಪೆಟಲ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಥರ ಮಾಡೋದ್ರಿಂದ ನಿಮಗೆ ಫುಲ್ಲು ಎಲ್ಲ ಹೂಮನು ಒಂದೇ ಸೈಜು ಬರುತ್ತೆ, ಮತ್ತು ಫಿನಿಶಿಂಗ್ನು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕ ಟೆಕ್ನಿಕ್ಸು. ಟ್ರೇಸಿಂಗೇ ಇಲ್ಲಂದರೆ ಕೂಡ ಪರ್ಫೆಕ್ಟ್ ಫಿನಿಶಿಂಗ್ಲಿ ಮಾಡಿಕೊಟ್ಟಿದ್ರೆ ನಿಮಗೆ ಡೆಫಿನೆಟ್ಲಿ ಆರ್ಡರ್ಸ್ ಬರ್ತಾ ಇದೆ. ಬಿಕಾಸ್ ಎಲ್ಲ ಜನರು ಇವಾಗ ಮಾಡ್ತಾ ಇದ್ದಾರೆ, ಬಟ್ ಎಲ್ಲರಿಗೇನು ಆರ್ಡರ್ ಸಿಗುತ್ತಾ ಅಂತ ಗೊತ್ತಾಗಿಲ್ಲ. ನಾವು ಚಿಕ್ಕ ಡಿಸೈನ್, ಸಿಂಪಲ್ ಡಿಸೈನ್ ಮಾಡಿದರೆ ಕೂಡ ಪರ್ಫೆಕ್ಟ್ ಫಿನಿಶಿಂಗಲ್ಲಿ ಮಾಡಿಕೊಟ್ಟಿದ್ರೆ ಡೆಫಿನೆಟ್ಲಿ ಕ್ಲೈಂಟ್ಸ್ ನಮಗೆ ರಿಪೀಟೆಡ್ ಹಂಗೆ ಬರ್ತಾ ಇದ್ದಾರೆ. ನಮ್ಮ ಫಿನಿಶಿಂಗ್ ತುಂಬ ಇಂಪಾರ್ಟೆಂಟು ಆ್ಯಂಡ್ ಕ್ವಾಲಿಟಿ ಇಸ್ ತುಂಬ ಇಂಪಾರ್ಟೆಂಟು. ಸೊ ಅದರಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನನ್ನ ಸ್ಟೂಡೆಂಟ್ಸ್ಗೆ ನಾನು ಪರ್ಫೆಕ್ಟ್ಲಿ ಟ್ರೈನ್ ಮಾಡ್ತಾ ಇದ್ದೀನಿ. ಸೊ ಅವರು ಸಿಂಪಲ್ ಡಿಸೈನ್ ಹಾಕಿದರೆ ಕೂಡ ಹೆಂಗೆ ಬೆಸ್ಟ್ ಹೆಂಗೆ ಪರ್ಫೆಕ್ಟ್ ಹೆಂಗೆ ಮಾಡಬೇಕು ಅಂತ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ಪ್ರೊಫೆಷ್ನಲ್ ಟ್ರೇಸಿಂಗ್ ಟೆಕ್ನಿಕ್ ಎಲ್ಲ ಕೂಡ ನಾನು ತೋರಿಸ್ಕೊಡ್ತೀನಿ. ಒಂದು ಸಿಂಪಲ್ ಡಿಸೈನ್ ಆದರೆ ಕೂಡ ಹೆಂಗೆ ಪ್ರೊಫೆಷ್ನಲ್ ಟ್ರೇಸ್ ಮಾಡಿ ಫಿನಿಶ್ ಮಾಡಬೇಕು, ಇಲ್ಲಾಂದರೆ ಏನು ಟೆಕ್ನಿಕ್ ಯೂಸ್ ಮಾಡಿ ಆ ಡಿಸೈನ್ನ ಫಿನಿಶ್ ಮಾಡಬೇಕು, ಆ ಥರ ಚಿಕ್ಕ ಚಿಕ್ಕ ಮೈನ್ಯೂಟ್ ಟೆಕ್ನಿಕ್ಸ್ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಇದಾಗಿದ ತಕ್ಷಣ ನಿಮಗೆ ಬ್ರೈಡಲ್ ಕಾನ್ಸೆಪ್ಟ್ಸ್ನು ಎಲ್ಲ ಕವರ್ ಆಗುತ್ತೆ. ಬ್ರೈಡಲ್ ಟ್ರೇಸಿಂಗ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ನಾನು A to Z ಕಂಪ್ಲೀಟ್ ಆರಿ ಎಂಬ್ರಾಯ್ಡ್ರಿ ಕೋರ್ಸಲ್ಲಿ. ನಿಮಗೆ ಆಫ್ಲೈನ್ ಕೋರ್ಸು ಇದೆ, ಆನ್ಲೈನ್ ಕೋರ್ಸು ಇದೆ. ಸೇಮ್ ಎಲ್ಲ ಸಿಲೆಬಸ್ಸು, ಮೆಥಡ್ ಆಫ್ ಟೀಚಿಂಗ್ ಎಲ್ಲ ಸೇಮೇ ಬರುತ್ತೆ. ಸೊ ಇನ್ ಕೇಸ್ ನಿಮಗೆ ಆಫ್ಲೈನ್ ಬರೋಕ್ಕಾಗಿಲ್ಲ ಅಂದರೆ ನೀವು ಆನ್ಲೈನ್ಲಿನೂ ಲರ್ನ್ ಮಾಡ್ಬೋದು. ಸೊ ನಿಮಗೆ ಇದು ನಮ್ಮ ಲೊಕೇಶನ್ ನೋಡಿದರೆ ವಿಶ್ವಪ್ರಿಯ ಲೇಔಟ್ ಬೇಗೂರಲ್ಲಿ ಇದೆ. ಸೊ ನಿಮ್ಗೆ ಯಾರಿಗಾದ್ರು ಜಾಯ್ನ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬ್ಯಾಚ್ಗೆ ರಿಜಿಸ್ಟರ್ ಮಾಡಿ. ಇದು 3 months ಕೋರ್ಸ್ ಬರುತ್ತೆ. ಸೊ ವೀಕ್ಲಿ 2 days ಕ್ಲಾಸ್ ಬರುತ್ತೆ. ಆಫ್ಲೈನ್ ಅಂದರೆ ನಿಮಗೆ ಮಂಡೇ ಆ್ಯಂಡ್ ವೆನ್ಸ್ಡೇ, ಆನ್ಲೈನ್ ಅಂದರೆ ನಿಮಗೆ ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ ಮಾರ್ನಿಂಗ್ 11:30 to 1 PM ನಿಮಗೆ ಇರುತ್ತೆ. ಸೊ ಡೈರೆಕ್ಟಾಗಿ ನೀವು ಬಂದು ಲರ್ನ್ ಮಾಡ್ಬೋದು, ಇಲ್ಲ ಆನ್ಲೈನ್ಲಿನೂ ಲರ್ನ್ ಮಾಡ್ಬೋದು. ಸೊ ಎಲ್ಲರಿಗೂ ಸೇಮ್ ಮೆಥಡ್ ಆಫ್ ಟೀಚಿಂಗ್ ಇರುತ್ತೆ. ಕಂಪ್ಲೀಟ್ ಸಿಲೆಬಸ್ ನಿಮಗೆ ಬೇಕು, ರಿಜಿಸ್ಟರ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಡೈರೆಕ್ಟಾಗಿ ನೀವು ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡ್ತೀರಂದ್ರೂ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ಸೊ ಫೈನಲಿ ಫಿನಿಶ್ ಮಾಡಿ ಚಿಕ್ಕ ಚಿಕ್ಕ ಬುಟ್ಟಾಸ್ ಕೂಡ ಹಾಕಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಇದೆ. ಇದೇ ಸೇಮ್ ಡಿಸೈನ್ ನಾವು ಜಾಸ್ತಿ ಚೆನ್ನಾಗಿ ಹಾಕಿದ್ದೀವಿ. ಬೇರೆ ಬೇರೆ ನೆಕ್ ಶೇಪಲ್ಲಿ ಡಿಫ್ರೆಂಟ್ ಕಲರ್ಸ್ ಆ್ಯಡ್ ಮಾಡಿ ಕೂಡ ಮಾಡಿದ್ದೀವಿ. ಸೊ ನಿಮ್ಗೆ ಯಾರಿಗಾದ್ರು ಈ ಥರ ಬ್ಲೌಸಸ್ ಎಲ್ಲ ಕಸ್ಟಮೈಸ್ ಮಾಡಬೇಕು ಅಂದರೆ ಕೂಡ ನೀವು ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಸ್ಟಾರ್ಟಿಂಗ್ ಪ್ರೈಸ್ ನೋಡಿದರೆ 600-650 ಆ ರೇಂಜಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ ಬೇರೆ ನೆಕ್ ಶೇಪ್ಗೆ ಸೇಮ್ ಡಿಸೈನ್ ಏನು. ಅವ್ರ ಸ್ಯಾರಿ ಕಲರ್ ಕಾಂಬಿನೇಷನ್ ಗ್ರೀನ್ ಇದೆ. ಸೊ ಅದಕ್ಕಿಂತ ಗ್ರೀನ್ ಕಲರ್ ಕಾಂಬಿನೇಷನ್ ಕೊಟ್ಟು ನಾನು ಫಿನಿಶ್ ಮಾಡಿದ್ದೀನಿ. ಸೊ ನಿಮಗೆ ಈ ಥರ ಬ್ಲೌಸಸ್ ಎಲ್ಲ ಕಸ್ಟಮೈಸ್ ಮಾಡಬೇಕು ಅಂದರೆ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ರೆಫರೆನ್ಸ್ ಪಿಕ್ಚರ್ ಕೊಟ್ಟರೇನೋ ಅದೇ ಥರ ಮಾಡಿಕೊಡ್ತೀವಿ. ಇಲ್ಲಾಂದರೆ ಸ್ಕ್ರೀನ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನಿಮಗೆ ಕ್ಯಾಟಲಾಗ್ ಲಿಂಕ್ ಬರುತ್ತೆ. ಅದರಿಂದ ಕೂಡ ನೀವು ಡಿಸೈನ್ ಬೇಕಂತ ಚೂಸ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.